ಮೊದಲೇ ಸೆಷನ್ ಮೊದಲೇ ಈಗ ಮಣ್ಣು ಏನು ಮಾಡ್ತೀವಿ ಯೂನಿಟ್ ಅಂತ ಹೇಳ್ತೀವಿ. ಈಗ LMS ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮತ್ತು ಗೌರ್ಮೆಂಟ್ ಮಣ್ಣು ಲಾಂಚ್ ಮಾಡೈತಿ ಟಿ ವಿದಾಗ. ಅದು ಕೇಳಿರಲ್ಲ ಅದ್ರ ಬಗ್ಗೆ. ಅದು ಏನು ಕಾನ್ಸೆಪ್ಟ್ ಅಂದ್ರೆ, ಈಗ ನಾವು ನಮ್ಮ ಯೂನಿವರ್ಸಿಟಿಗೆ ನಾವು ಕೋಆರ್ಡಿನೇಟರ್ ಅದಕ್ಕೆ ನಮ್ಮ ಕಾಲೇಜಿಂದ ಸೆಲೆಕ್ಟ್ ಆಗಿ ನಾನು ಕೈಯಾಗ ಒಂದು 29 ಮಂದಿ ಐತಿ. ಅದನ್ನು ಏನಂತ 4 ಹಂತದಾಗ ಮಾಡಿಸಿದ್ವಿ ವರ್ಕ್. PPT ಮೊದಲ ಕೋರ್ಸ್ ಪ್ಲ್ಯಾನ್ ಅಂತ, ನಿಮ್ದು ಏನು ಸಿಲೆಬಸ್ ಐತಲ್ಲ ಇದ್ರದ್ದು ಕೋರ್ಸ್ ಪ್ಲ್ಯಾನ್ ಅಂತ. ಇದ್ರದ್ದು ಹೆಂಗೆ ಮಾಡ್ಬೇಕು ಅಂದ್ರೆ, ಯೂನಿವರ್ಸಿಟಿ ನಮ್ಮದು 80 ತಾಸಿಂದ ಐತಿ. ಹಿಸ್ಟ್ರಿ ಅಂದ್ರೆ 80 ತಾಸಿನಾಗ ಒಂದು ಸೆಮ್ದಾಗ 80 ತಾಸಿನಾಗ ಪಾಠ ಮಾಡ್ಬೇಕು. ಅದಕ್ಕೆ 80 ತಾಸಿಂದ ಕೋರ್ಸ್ ಪ್ಲ್ಯಾನ್ ಮಾಡಿದ್ವು. ಕೋರ್ಸ್ ಪ್ಲ್ಯಾನ PPT, ಆಮೇಲೆ ಸ್ಟಡಿ ಮೆಟೀರಿಯಲ್ಲ, ವಿಡಿಯೋ, ಆಮೇಲೆ MCQ ಅಂದ್ರೆ ಮಲ್ಟಿ ಪರ್ಪಸ್ ಕ್ವಶನ್ ಪೇಪರ್. ಇವು ಹಂತದಾಗ LMSದಾಗ ನಾವು ಆಲ್ರೆಡಿ ಈಗ ವರ್ಕ್ ಮಾಡಿಸಿ ಅಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಅದನ್ನು ಏನು ಮಾಡೋರು ಅದಾರಂದ್ರೆ, ನಿಮಗೆ ನಿಮ್ಮದೆಲ್ಲ ಲಿಂಕ್ ತೊಗೊಂಡಾರ ಎಲ್ಲ ವಿದ್ಯಾರ್ಥಿಗಳು. ಅದನ್ನು ಏನು ಮಾಡ್ತಾರೆ, ನಿಮ್ಗೆ ಲಿಂಕ್ ಕೊಡ್ತಾರೆ. ಆ ಲಿಂಕ್ ನೀವು ಒತ್ತಿರಿ ಅಂದ್ರೆ ನಿಮ್ಗೆ ಯಾವ್ದು ಬೇಕು ಆ ಸಬ್ಜೆಕ್ಟ್ ಓಪನ್ ಆಕೈತೆ. ಆ ಓಪನ್ ಆದ ನಂತರ ನೀವು ಮನ್ಯಾಗ ಕೂತು ಸ್ಟಡಿ ಮಾಡಿ ಎಕ್ಸಾಮ್ ಬರೀ. ಯಾಕೆ ಇದನ್ನು ಮಾಡ್ಯಾರ ಅಂದ್ರೆ, ಕೊರೋನಾ ಇರೋದ್ರಿಂದ ಮನ್ಯಾಗ ಇದ್ಕೊಂಡು ಹುಡುಗರು ಸ್ಟಡಿ ಮಾಡಿ ಅಂತೇಳಿ ಇದನ್ನು ಗೌರ್ಮೆಂಟ್ ಮಣ್ಣು ಲಾಂಚ್ ಮಾಡ್ಯದ್ರಿ ಆಲ್ರೆಡಿ. ಅದಕ್ಕೆ ನಮ್ಮ ಸಬ್ಜೆಕ್ಟ್ ಹಿಸ್ಟ್ರಿದತ್ತು ಎಲ್ಲ ಪೇಪರ್ದು ನಾವು ಕೊಟ್ಬಿಟ್ಟಿದ್ವಿ. ಎಲ್ಲ ವರ್ಕ್ ಆಗೈತಿ, ನಮ್ದಾಗ ಕಂಪ್ಲೀಟ್ ಆಗೈತಿ. ಏನು ಮಾಡ್ತಾರೆ ಅಂದ್ರೆ, ಡೇ ಬೈ ಡೇ ಅದನ್ನು ಬಿಡ್ತಾರೆ. ಅದು ಇಂಗ್ಲೀಷ್ ಮೀಡಿಯಮ್ ಐತೆ, ಇಂಗ್ಲೀಷ್ದಾಗ ಐತಿ. ಅದಕ್ಕೆ ನಮಗೆ ಏನು ಹೇಳ್ಯಾರಂದ್ರೆ, ನೀವು ಪ್ರಾದೇಶಿಕವಾಗಿ ಏನು ಬೇಕಲ್ಲ ಅವ್ರಿಗೆ ಆನ್ಲೈನ್ ಮಾಡೋದು ಮತ್ತು ಹುಡುಗರು ಬರದೇ ಇದ್ರು ಬಂದು ಅಂದ್ರೆ, ಅದು ಹೆಂಗೆ ಕೊರೋನಾ ಟೆಸ್ಟ್ ಮಾಡ್ಕೊಂಡು ಬಂದಿದ್ರೆ ಮಾತ್ರ ಅವ್ರಿಗೆ ಕ್ಲಾಸ್ ಮಾಡ್ತಾರೆ. ಅದಕ್ಕೆ ನೀವು ಟೆಸ್ಟ್ ಮಾಡ್ಕೊಂಡು ಬಂದಿರಿ ಅಂತ ನಿಮ್ಗೆ ಅಲಾವ್ ಮಾಡಿದ್ವಿ. ಅದು ನೇಮ್ ಹಂಗೈತಿ. ನಾವು ಮಾಡದಿದ್ರೆ ಅಲಾವ್ ಏನಾಕೈತಪ್ಪ ಅಂತಂದ್ರೆ, ಕೊರೋನಾ ಟೆಸ್ಟ್ ಮಾಡ್ಕೊಂಡು ಬರೋದವ್ರು ಬಂದ್ರಂದ್ರೆ ಅಕಸ್ಮಾತ್ ಬೇಕತ್ತ ಆಗೋದ್ರೆ ಏನೋ ಒಂದು ಅಚಾನಕ್ ಅವ್ನು ವಿದ್ಯಾರ್ಥಿ ಕೊರೋನಾ ಆಗಿತ್ತು, ಅವ್ರೇನು ಕೇಳ್ತಾರೆ ಅಂದರೆ, ನೇರವಾಗಿ ನಾವು ಗೈಡ್ಲೈನ್ಸ್ ನೀವು ಫಾಲೋ ಮಾಡಿಲ್ಲ, ಅವ್ರನ್ನ ಯಾಕೆ ಅಲಾವ್ ಮಾಡಿರಿ, ಅವ್ರಿಗೂ ಸಪ್ರೇಟ್ ರೂಮ್ ಮಾಡಿ ಅಲ್ಲಿ ಅವ್ನು ಮಣಗಿಸ್ರಿ, ಹಾಸ್ಪಿಟಲ್ ಅವ್ನು ಕರೆಸ್ರಿ, ಟೆಸ್ಟ್ ಮಾಡಿಸಿ ಅವ್ನು ಅಡ್ಮಿಟ್ ಮಾಡಿ. ಹಿಂಗೆ ಡೈರೆಕ್ಷನ್ ಐತೆ. ಅದಕ್ಕೇನೈತಿ, ಯಾರು ಹಂಗೆ ಜವಾಬ್ದಾರಿ ತೊಗೊಳಕ್ತಾ ಇರಲ್ಲ. ಟೆಸ್ಟ್ ಇತ್ತಂದ್ರೆ ಅವ್ರಿಗೆ ಫುಲ್ಲು ಅಲಾವ್ ಮಾಡಿಬಿಡು. ಅದಕ್ಕೆ ಆ ಒಂದು ವ್ಯವಸ್ಥೆ ಇರೋದ್ರಿಂದ ಎಲ್ಲ ಕಾಲೇಜಾಗ, ಪ್ರೈವೇಟ್ದಾಗ ಏನು ಮಾಡ್ಯಾರ ಅಂದ್ರೆ ಆಲ್ರೆಡಿ ಅವ್ರನ್ನ ಕರೆಸಿ ಪಾಠ ಮಾಡಕತ್ತಾರೆ. ಮೈಂಡ್ ನಾವು ಫೋನ್ ಹಚ್ಚಿದ್ದು ನನಗೆ, ನಮ್ಮ ವಿದ್ಯಾರ್ಥಿನ ಕಾಣ್ತಾನೆ, ಸರ ಇಲ್ಲೆಲ್ಲ ಹತ್ತನಾಗೆಲ್ಲ ಚಾಲೂ ಆಗ್ಯಾವ್ರಿ, ಮತ್ತು ನಮ್ಮಲ್ಲಿ ಯಾವಾಗ ಚಾಲೂ ಆಕಾವು ಅಂತ. ನಿಂದ ಟೆಸ್ಟ್ ಆಗೈತೇನಪ್ಪ ಇಲ್ರಿ ಅಂತ. ಇಲ್ಲ ಅಂದ್ರೆ ನೀವು ಮನ್ಯಾಗ ಕುಂಡ್ರು ನಿನ್ನ ಮನ್ಯಾಗ ಹೇಳ್ತೀವಿ ಅಲ್ಲೇ ಹಿಂಗೆ ಹಂಗೆ ನೇಮ್ ಐತಿ. ಅದಕ್ಕೆ ಟೆಸ್ಟ್ ಇರ್ತಾರೆ, ನಮಗೂ ಒಂದು ಧೈರ್ಯ ಇರ್ತೈತಿ. ನಾವೊಂದು ನೀನು ವಿಚಾರ ಮಾಡಿದ್ವಿ, ನಾನು ಅಲ್ಲ ಸರ, ಟೆಸ್ಟ್ ಇಲ್ದವ್ರನ್ನ ಆ ಮೂಲ್ಯ ಕುಣಿಸೋದು, ಟೆಸ್ಟ್ ಅದನ್ನು ಈ ಕಡೆ ಕುಣಿಸೋದು. ಒಟ್ಟು ನಮ್ಮ ಹುಡುಗರಿಗೆ ಆನ್ಲೈನ್ ನನಗೆ ಫೋನು ಹಚ್ಚಿದ್ದು ಹುಡುಗರು, ಸರ್ ನಾವು ತೋಟದಾಗ ಇದೀವಿ ರೀ, ನಮ್ಮ ನೆಟ್ವರ್ಕ್ ಇಲ್ಲ, ಐಕಿನ ಕೊಯ್ ಮಾಡ್ತಿತ್ತು ನೋಡಿ ಇವ್ರು ಫೋನು. ಅದಕ್ಕೆ ನಮಗೆ ಸರಿಯಾಗಿ ತಿಳಿಬತ್ರಿ ಏನು ಮಾಡೋದು, ಹೆಂಗೆ ಮಾಡೋದ್ರಿ. ಮತ್ತು ಈಗೇನು ಗೂಗಲ್ ಮೀಟ್ ಐತೆ, ಭಾಳ ಕ್ಲಿಯರಿಟಿ ಐತೆ. ಅದು ಯಾರು ನೋಡಿರ್ಕಂತಲ್ಲ, ಸೌಂಡ್ ಆಗ್ಯಂಡು ಅದು ಚಲೋ ಐತೆ, ಅದ್ರಾಗೇನು ಕೊರಕೊರಿಲ್ಲ. ಇನ್ನೊಂದು ನೆಟ್ವರ್ಕ್ ಸರಿ ಬರ್ಲಿಕ್ಕೆ ಅಷ್ಟೇ ಪ್ರಾಬ್ಲಮ್, ನೆಟ್ವರ್ಕ್ ಬರಲಿಲ್ಲ. ಆ ತೆಲಸಂಗದಾಗಿದ್ದವ್ರಿಗೆ ನಮ್ದು ಜಿಯೋ ಐತೆ, ನಂದು ಅಗದಿ ಫಾಸ್ಟ್ ಹೋಗ್ತೈತಿ. ಅದಕ್ಕೆ ಅದರಾಗೆ ಅಷ್ಟು ಚಲೋ ಗೂಗಲ್ ಮೀಟ್ ಅದೇನೋ ಫ್ರೀ ಐತಿ, ಯಾರು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೊಬೋದು. ಹಂಗೆ ವ್ಯವಸ್ಥೆ ಐತಿ. ಅದಕ್ಕೆ ಆ ಒಂದು ಅನುಕೂಲನೂ ಕೂಡ ಮಾಡೋಕೆ ಬರ್ತದೆ. ಅದಕ್ಕೆ ನೀವು ಎಷ್ಟು ಮಂದಿ ಕ್ಲಾಸ್ಗೆ ಬರ್ತಿಲ್ಲ, ಇನ್ನೆಲ್ಲರೂ ಕ್ಲಾಸ್ ಶುರು ಮಾಡಿಬಿಡು. ಯಾಕಂತಂದ್ರೆ ಇದ್ರ ಇಫೆಕ್ಟಿವ್ ಆ ಆನ್ಲೈನ್ದಾಗ ಆಗೋದು, ಅದು ನಿಮಗೂ ಗೊತ್ತೈತಿ. ಯಾಕಂತಂದ್ರೆ ಅದು ಸರಿಯಾಗಿ ಎಲ್ಲರಿಗೆ ಅದು ಮುಟ್ಟಾಕ ಇಲ್ಲ. ಮತ್ತು ಇದು ಸರ್ಕಾರಕ್ಕೂ ಗೊತ್ತೈತಿ ಅಂದ್ರೂ ಕೂಡ ಅದನ್ನು ಮೀಡಿಯಾದವ್ರು ಹೋಗಿ ಏನು ಮಾಡ್ತಾರೆ ಅಂದ್ರೆ, ಹುಡುಗರು ಅಷ್ಟು ಕೊರೋನಾ ಬತ್ರಿ, ಇಟ್ಟು ಕೊರೋನಾ ಬತ್ರು, ಕಾಲೇಜ್ಗೆ ಹೋಗೋಣ. ಮೈಂಡ್ ಪೇಪರ್ದಾಗ ಬಂತು ಒಂದು 50 ಮಂದಿಗೆ ಬಂತು. ನಮ್ಮ ಬೆಳಗಾವಿ ಜಿಲ್ಲಾದಾಗ 6 ಮಂದಿಗೆ ಬಂತು. ಕಾಲೇಜ್ ಚಾಲು ಆಗಲ್ಲ. ಕಾಲೇಜ್ ಮೊದಲು ಚಾಲು ಆಗತ್ತೆ, ಮೊದಲು ಐತೆ ಅವ್ರಿಗೆ. ಆದರೆ ಏನಂತಂದ್ರೆ ಕಾಲೇಜ್ ನೆಪ ಸೇರ್ತಂದ್ರೆ, ಕಾಲೇಜ್ ನೆಪ ಸೇರಿ ಏನಂತಂದ್ರೆ ಕಾಲೇಜ್ಗೆ ಹೋಗೋಣ ಕೊರೋನಾ ಬಂತಂತಂದ್ರೆ
ಅದು ಬರೋಣ ಮೊದಲು ಆಯ್ತು ಕಾಲೇಜ್ಗೆ ಒಳಗೆ ಬರೋಣ ಬರ್ತಾನೆ ಹೋಗಿಲ್ಲ. ಅದಕ್ಕೆ ಹಂಗೆ ಮೀಡಿಯಾದವ್ರು ಏನು ಮಾಡ್ತಾರೆ, ಸರ್ಕಾರ ಮ್ಯಾಗ ಗೂಬೆ ಕುಣಿಸ್ತಾರೆ ಅನ್ನೋ ದೃಷ್ಟಿಯಿಂದ ಅವ್ರು ಒಂದು ಸ್ಟ್ರಿಕ್ಟ್ನೆಸ್ ಮೇಂಟೆನ್ಸ್ ಮಾಡ್ಯಾರ. ಇರಲಿ, ಅದು ಸರ್ಕಾರ ಮಟ್ಟದೊಳಗೆ ಅವ್ರು ಮಾಡ್ತಾರೆ. ನಮಗೇನು ಸಾಧ್ಯತೆ ನಾವು ನಿಮಗೆ ಮುಟ್ಸೋಕೆ ಪ್ರಯತ್ನ ಮಾಡೋಣ. ಆದ್ರೆ ನೀವು ಭಾಳ ಏನು ಫಾಸ್ಟ್ ಆಗ್ಬೇಕು. ಯಾಕೆ ಆಗ್ಬೇಕಂದ್ರೆ ಟೈಮ್ ಶಾರ್ಟ್. ಎಕ್ಸಾಮ್ ಡಿಕ್ಲೇರ್ ಮಾಡ್ತಾನೆ ಬಹುಶಃ ಜನವರಿ ಎಂಡ್ ಅಥವಾ ಫೆಬ್ರವರಿ ಫಸ್ಟ್ ವೀಕ್ದಾಗ ನಿಮ್ಮ ಎಕ್ಸಾಮ್ ಡಿಕ್ಲೇರ್ ಆಗುತ್ತೆ. ಅದಕ್ಕೆ ನಾವು ಏನು ನೋಟ್ಸ್ ಆಲ್ರೆಡಿ ನಿಮ್ಗೆ ನಾ ಏನನ್ನ ಐತಲ್ಲ PDF ಮಾಡಿ ನಿಮ್ಗೆ ಬಿಡ್ತಾನೆ. ನೀವು ಸಬ್ಜೆಕ್ಟ್ ವೈಸ್ ಏನೈತೆ ಒಂದು ಕಡೆ ಇಟ್ಕೊಂಡು ಓದಕ್ಕೆ ಚಾಲು ಮಾಡಬೇಕು. ಒಟ್ಟು ಯಾರೋ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ ನೀವು ಫೈನಲ್ ಇದ್ರಿ, ನಿಮಗತ್ತು 1, 2ದವ್ರಿಗೆ ಮತ್ತು ಮೊದಲಿನ ಗತಿ ಮಾಡ್ಬೋದು, ನಿಮಗೆ ಒಟ್ಟು ಮಾಡುವಂಗಿಲ್ಲ. ಅದು ನಿಮ್ಮ ಮೈಂಡ್ದಾಗ ಏನಿರಬೇಕು, ಚಲೋ ಬರೋದು, ಚಲೋ ಮಾರ್ಕ್ಸ್ ತೊಗೊಳೋದು ಅಂತ ಮೈಂಡ. ಆದಾಗ ನೀವು ಎಲ್ಲರೂ ಎಲ್ಲ ಸಬ್ಜೆಕ್ಟದು ನೋಟ್ಸ್ ಪ್ರಿಪೇರ್ ಮಾಡ್ಕೊಂಡು ತಯಾರು ಮಾಡ್ಬೇಕು. ಇದು ಒಂದೆರಡು ಸಿಲೆಬಸ್ ಅರ್ಥ ಮಾಡ್ಕೊಳ್ಳಿ. ಮೊದಲನೇ ಯೂನಿಟ್